ಆ, ಜೈ ಹಿಂದ್ ಎಲ್ಲ ನನ್ನ ಎಸ್ ಎಸ್ ಸಿ ಜಿ ಡಿ ಸ್ಟೂಡೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ BSF, CRPF, ITBP, ಆಸಾಮ್ ರೈಫಲು, ಅದರ ಜೊತೆಗೆ SSF ಅಂತ ಹೇಳಿಕೆಸಿಂದ ಟೋಟಲಿ 25,487 ಹುದ್ದೆಗಳನ್ನು ಕಾಲ್ ಫಾರ್ಮನ್ನು ಮಾಡಿದರು. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ. ಪುರುಷರಿಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ, ಸೊ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಅದೇ ಥರನಾಗಿ ST ಕ್ಯಾಟಗರಿಯವರಿಗೆ ಮತ್ತು 5 ಸೆಂಟಿಮೀಟರ್ ಹೈಟ್ ಕೂಡ ಕಡಿಮೆ ಇರ್ತದೆ ಸ್ನೇಹಿತರೆ. ಇದು ಬಂದ್ಬಿಟ್ಟು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಎಷ್ಟನೇ ತಾರೀಕಿನಿಂದ ಇತ್ತಪ್ಪ ಅಂದರೆ 2025 ಡಿಸೆಂಬರ್ 1ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 31ನೇ ತಾರೀಕಿನವರೆಗಡೆ ಅರ್ಜಿಗಳನ್ನ ಸಲ್ಲಿಸೋಕೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ, ಸೊ ಯಾರೆಲ್ಲ ಇದನ್ನ ತಯಾರಿಯನ್ನ ಮಾಡ್ತಾ ಇದ್ದಿಲ್ಲ, ಸೊ ಇದು ಬಂದ್ಬಿಟ್ಟು ನಮ್ಮ ಮಾತೃಭಾಷೆ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಎಕ್ಸಾಮ್ ಇರ್ತದೆ. ನೀವು ಟೋಟಲಿ ಬಂದ್ಬಿಟ್ಟು 80 ಕ್ವಶನ್ಸ್ಗಳು ಇರ್ತಾವೆ. ಅದರ ಜೊತೆಗೆ 160 ಮಾರ್ಕ್ಸ್ ಇರ್ತಾವೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಕೂಡ ಇರ್ತೈತಿ. ನೋಡ್ಕೊಳ್ಳೋ ಸ್ನೇಹಿತರೆ, ಅಕಸ್ಮಾತ್ ನೀವೇನಾದರೂ ಕ್ವಶನ್ಸನ್ನು ತಪ್ಪು ಹಾಕಿದ್ರಿಪ್ಪ ಅಂತಂದರೆ 0.25 ನೆಗೆಟಿವ್ ಕೂಡ ಇರ್ತೈತಿ. ನೆಕ್ಸ್ಟ್ ಫಿಸಿಕಲಲ್ಲಿ ಬಂದ್ಬಿಟ್ಟು, ಸೊ ಪುರುಷರಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಸೊ ಮಹಿಳೆಯರಿಗೆ 16 ರನ್ನಿಂಗ್ ಇರ್ತೈತಿ. ಪುರುಷರು 5 ಕಿಲೋಮೀಟರ್ ರನ್ನಿಂಗನ್ನು 24 ನಿಮಿಷದಲ್ಲಿ ಓಡಬೇಕು, ಸೊ ಮಹಿಳೆಯರು 16 ಕಿಲೋಮೀಟರನ್ನು 8.5 ನಿಮಿಷದಲ್ಲಿ ನೀವು ಓಡಬೇಕಾಗತ್ತೆ. ಓಕೆ ಸರ, ಇವಾಗ ನಾವು ಅರ್ಜಿಗಳನ್ನ ಸಲ್ಲಿಸಿದ್ದೀವಿ ಸರ, ಅಪ್ಲಿಕೇಶನ್ ತಪ್ಪಾಗಿದೆ, ಸೊ ಕರೆಕ್ಷನನ್ನು ಯಾವಾಗ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಿಲ್ಲ. ಕರೆಕ್ಷನ್ ಡೇಟ್ ಬಂದ್ಬಿಟ್ಟು ಜನವರಿ, ಅಂದರೆ ಇದೇ ತಿಂಗಳ 8ನೇ ತಾರೀಕಿನಿಂದ ಹಿಡಿದು 10ನೇ ತಾರೀಕಿನವರೆಗಡೆ ಅಪ್ಲಿಕೇಶನನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಡೇಟನ್ನು ಕೊಟ್ಟಿರ್ತಾರೆ. ಸೊ 3 ದಿನಗಳ ಕಾಲಾವಕಾಶ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಆ ಕರೆಕ್ಷನ್ ಮಾಡೋದು ನಾನು ವಿಡಿಯೋಗಳು ಮಾಡಿ ಹಾಕ್ತೀನಿ, ಯಾವ ಥರ ಕರೆಕ್ಷನ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮ್ಮ ಅಡ್ರೆಸ್ ಆಯಿತು, ಡಿಸ್ಟಿಕ್ ಆಯಿತು, ತಾಲೂಕು ಆಯಿತು, ನೆಕ್ಸ್ಟ್ ನಿಮ್ಮ ಫೋನ್ ನಂಬರ್ ಏನಾದರೂ ಮಿಸ್ಟೇಕ್ಗಳಾಗಿದ್ದಪ್ಪ ಅಂದರೆ, ಸೊ ಅದನ್ನು ನೀವು ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಕರೆಕ್ಷನನ್ನು ಮಾಡಿಕೊಡ್ರಿ ತಪ್ಪಾಗಿದ್ರೆ. ಅಕಸ್ಮಾತ್ ನೀವು ಫೈನಲ್ ಸೆಲೆಕ್ಷನ್ ಆದಮೇಲೆ ಅಲ್ಲಿ ಬಹಳ ತೊಂದರೆಗಳಾಗ್ತಾವೆ. ನೆಕ್ಸ್ಟ್ ಸರ್, ಇವಾಗ SSCGDಯಲ್ಲಿ ಎಷ್ಟು ಜನಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅಂತ ಹೇಳಿಕೆಂದು ಎಲ್ಲರಿಗೂ ಕೂಡ ಒಂದು ಡೌಟು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ನಾನು ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಯಾರಾದರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ನಿಮ್ಮ ರಿಕ್ವೆಸ್ಟ್ ಇಂತ್ರನೇ ಸೊ ನಾನು ವಿಡಿಯೋನ ಮಾಡ್ತಾ ಇರೋದು. ಎಷ್ಟು ಅಪ್ಲಿಕೇಶನ್ ನನ್ನ ಅಂದಾಜು ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ನಾನು ಯಾವುದೇ ಥರ ಅಂತ ನಿಮ್ಗೆ RTI ರಿಪ್ಲೈ ಬಂದಿಲ್ಲ. ಸೊ RTI ರಿಪ್ಲೈ ಕೊಡ್ತಾರೆ. ಎಷ್ಟು ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿಕೆಂದ ಆ ಇನ್ಫಾರ್ಮೇಷನ್ ಬಂದಿಲ್ಲ. ಸೊ ನಾನು 2018ರಿಂದ ಹಿಡಿದು 2025 ಮಟ್ಟ ಎಷ್ಟು ಹುದ್ದೆಗಳಿಗೆ ಎಷ್ಟು ಜನಗಳ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ, ಸೊ ಎಷ್ಟು ಒಂದು ಸೀಟಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಮಾಹಿತಿಗಳನ್ನ ತಿಳಿದುಕೊಳ್ಳಿ ಸ್ನೇಹಿತರೆ. 2018ರಿಂದ ಕಾಲ್ಫಾರ್ಮ್ ಆಗ್ತಿರ್ತಾಗ SSCGD ನೋಡ್ಕೋಬಹುದು. ಅವಾಗ ಮೊದಲಿಗೂ ಕೂಡ ಕಾಲ್ಫಾರ್ಮನ್ನು ಮಾಡ್ತಾ ಇದ್ರು. ಸೊ ಮೊದಲಿಗೆ ಯಾವ ಥರ ಇತ್ತಪ್ಪ ಅಂತಾರೆ ಸ್ನೇಹಿತರೆ ನೋಡ್ಕೋಬಹುದು. ಅವಾಗ ನಿಮಗೆ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನು 3 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ SSCGDಯನ್ನು ಕಾಲ್ಫಾರ್ಮನ್ನು ಮಾಡ್ತಾ ಇದ್ರು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಪ್ರತಿ ವರ್ಷವೂ ಕೂಡ SSCGDಯಲ್ಲಿ ಇಂತಿಷ್ಟು ವೇಕೆನ್ಸಿಗಳನ್ನು ಕಾಲ್ಫಾರ್ಮನ್ನು ಮಾಡ್ತಾನೆ ಇದ್ದಾರೆ. ನೋಡ್ಕೋಬಹುದು 2018ರಲ್ಲಿ ಎಷ್ಟು 2018ರಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ರು, ಸೊ ಒಂದು ಸೀಟಿಗೆ ಎಷ್ಟು ಕಾಂಪಿಟೇಷನ್ ಇತ್ತು, ಎಷ್ಟು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. 2018ರಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 60,210 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಎಷ್ಟು 60,210 ಹುದ್ದೆಗಳು. ಅವಾಗ ಕಾಂಪಿಟೇಷನ್ ಬಹಳ ಕಡಿಮೆ ಇತ್ತು. 52,20,335 ಜನಸಂಖ್ಯೆ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿದ್ರು. ಒಂದು ಸೀಟಿಗೆ 86 ಜನಗಳು ಕಾಂಪಿಟೇಷನ್ ಇತ್ತು. ಎಷ್ಟು ಒಂದು ಸೀಟಿಗೆ 86 ಸೀಟ್ ಕಾಂಪಿಟೇಷನ್ ಇತ್ತು. ಅದೇ ಥರ 2018 ಮುಗಿದ ತಕ್ಷಣ ಮತ್ತೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಲಾಕ್ಡೌನ್ ಆದ ನಂತರ ಮತ್ತೆ 2021ರಲ್ಲಿ ಕಾಲ್ಫಾರ್ಮ್ ಮಾಡಿದ್ರು. 2019 ಕಾಲ್ಫಾರ್ಮ್ ಮಾಡಿಲ್ಲ, 20 ಕಾಲ್ಫಾರ್ಮ್ ಮಾಡಿಲ್ಲ, 2 ವರ್ಷ ಗ್ಯಾಪ್ ಆಯಿತು. ಮತ್ತೆ ಏಜ್ನಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಕೆಸಿಂದ 2021 ಕಾಲ್ಫಾರ್ಮ್ ಮಾಡಿದ್ರು. ಅವಾಗ ಎಷ್ಟು ವೇಕೆನ್ಸಿ ಇತ್ತು ಅಂದರೆ ಕೇವಲ ಕಡಿಮೆ ಇದೆ, 25,271. ಇವಾಗೇನು ಕಾಲ್ಫಾರ್ಮ್ ಮಾಡಿದಲ್ಲ, ಸೊ ಅಷ್ಟು ವೇಕೆನ್ಸಿಗಳನ್ನು ಕಾಲ್ಫಾರ್ಮನ್ನು ಮಾಡಿದರು. ಅವಾಗ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರ ಸಂಖ್ಯೆ ನೋಡ್ಕೊಡ್ರಿ, 71,74,580. ವಿಚಾರ ಮಾಡಿರಿ, ಎಷ್ಟು 60,000 ಅಪ್ಲಿಕೇಶನ್ ಕರೆದಾಗ 52 ಲಕ್ಷ ಮಂದಿ ಅಪ್ಲಿಕೇಶನ್ ಹಾಕಿತ್ತ. 25,000 ಕರೆದಾಗ 71 ಲಕ್ಷ ಜನಗಳ ಅಪ್ಲಿಕೇಶನ್ ಹಾಕಿದಾರ. ಒಂದು ಸೀಟಿಗೆ 283 ಕಾಂಪಿಟೇಷನ್ ಆಗಿತ್ತು. ಒಂದು ಸೀಟಿಗೆ 283 ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡ್ತಾ ಇದ್ರು. ನೆಕ್ಸ್ಟ್ 2022 ಕಾಲ್ಫಾರ್ಮ್ ಆಗಲಿಲ್ಲ, 2023 ಕಾಲ್ಫಾರ್ಮ್ ಆಯಿತು. ಅವಾಗ 50,187 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಎಷ್ಟು 50,187 ಹುದ್ದೆಗಳು. ಅವಾಗ ಎಷ್ಟು ಒಂದು ಟೋಟಲಿ
ಎಷ್ಟು ಅಪ್ಲಿಕೇಶನ್ ಹಾಕಿದ್ರೆ 54,15,938 ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ರು. ಅವಾಗ ಒಂದು ಸೀಟಿಗೆ 107 ಮಂದಿ ಕಾಂಪಿಟೇಷನ್ ಅನ್ನು ಮಾಡ್ತಾಯಿದ್ರು. ಒಂದು ಸೀಟಿಗೆ 107 ಮಂದಿ ಕಾಂಪಿಟೇಷನ್ ಮಾಡ್ತಿದ್ರು. 2023 ಕಂಪ್ಲೀಟ್ ಆದ ತಕ್ಷಣ ಮತ್ತೆ 2024ರಲ್ಲಿ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥ 46,617 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಅವಾಗ ಎಷ್ಟು ಜನಸಂಖ್ಯೆ ಅರ್ಜಿಗಳನ್ನ ಸಲ್ಲಿಸಿದ್ರು ಅಂದರೆ 47,45,500 ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ರು. ಅವಾಗ ಕಾಂಪಿಟೇಷನ್ ಒಂದು ಸೀಟಿಗೆ 101 ವಿದ್ಯಾರ್ಥಿಗಳು ಕಾಂಪಿಟೇಷನ್ ಅನ್ನು ಮಾಡಿದ್ರು. ಎಷ್ಟು? ಒಂದು ಸೀಟಿಗೆ 101 ವಿದ್ಯಾರ್ಥಿಗಳು. ಇವಾಗ ಈಗ ನಡೀತಿರ್ತಕ್ಕಂಥ ಫೈನಲ್ ಮೆರಿಟಿಗಾಗಿ ಕಾಯ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ಕೊಡ್ರಿ. 53,690 ಹುದ್ದೆಗಳು. ಟೋಟಲಿ 39,000 ಕಾಲ್ಫಾರ್ಮ್ ಮಾಡಿದ್ರು ಫಸ್ಟ್ಗೆ. ಮತ್ತೆ ವೇಕೆನ್ಸಿಗಳನ್ನು ಆ್ಯಡ್ ಮಾಡಿಬಿಟ್ಟು 53,690 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾಗ ಬರೀ 52,6,900. ಸೊ ಟೋಟಲಿ ನೋಡ್ಕೊಡ್ರಿ, ಬಹಳ ಅಂದ್ರೆ ಬಹಳ ಕಡಿಮೆ ಆಯಿತು. ಬರೀ 52 ಲಕ್ಷ ಜನಗಳ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಎಷ್ಟು? 52 ಲಕ್ಷ ಜನಗಳ ಮಾತ್ರ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. 53,690 ಬಹಳ ಅಂದ್ರೆ ಬಹಳ ಕಾಂಪಿಟೇಷನ್. ಒಂದು ಸೀಟಿಗೆ 98 ಜನಗಳು ಕಾಂಪಿಟೇಷನ್ ಅನ್ನು ಮಾಡಿದ್ದಾರೆ ಇಲ್ಲಿ. ಎಷ್ಟು? ಒಂದು ಸೀಟಿಗೆ 98 ಜನಗಳು. ನೆಕ್ಸ್ಟ್ ಇವಾಗ 2026ರಿಂದ ಎಷ್ಟು ಜನಗಳ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತ ಕೇಳ್ತಾ ಇದ್ದಿಲ್ಲ, ನಾನು ಎವರೇಜ್ ಹೇಳ್ತಾ ಇದ್ದೀನಿ. ಇವಾಗ ಕರೆದಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 25,487. ಎಷ್ಟು? 25,487. ಸೊ ಇದರಲ್ಲಿ ಇನ್ನೂ ಕೂಡ ವೇಕೆನ್ಸಿಗಳನ್ನ ಆ್ಯಡ್ ಮಾಡ್ತಾರೆ. ನನ್ನ ಎವರೇಜ್ ಪ್ರಕಾರ, ನನ್ನ ಅಂದಾಜು ಪ್ರಕಾರ 50,000 ಮಟನೂ ಕೂಡ ವೇಕೆನ್ಸಿಗಳ ಕನ್ಫರ್ಮೇಷನ್ ಆಗ್ತಾವೆ. ಇನ್ನೂ 25,000 ಹುದ್ದೆಗಳನ್ನ ಇದಕ್ಕೆ ಆ್ಯಡ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ಎವರೇಜ್ ಎಷ್ಟು ಅರ್ಜಿಗಳನ್ನ ಸಲ್ಲಿಸಿರಬಹುದು ಅಂತಂದರೆ 50 ಲಕ್ಷ ಮಟ ಅಂಕಿ ಕನ್ಫರ್ಮ್ ಆಗಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಎಷ್ಟು? 50 ಲಕ್ಷ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಸೊ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. RTI ರಿಪ್ಲೈ ಏನು ಬರ್ತು ನೋಡೋಣ. ಎವರೇಜ್ ಅಂಕಿ 50 ಲಕ್ಷದ ಮಟ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ. ಸೊ ಇದು ಕಾಂಪಿಟೇಷನ್ ಎಷ್ಟಾಗುತ್ತೆ ಅಂದರೆ ಒಂದು ಸೀಟಿಗೆ ಏನಿಲ್ಲಪ್ಪ ಅಂದರು. ಸೊ ಇದು ಕೂಡ ಹೆವಿ ಕಾಂಪಿಟೇಷನ್ ಆಗುತ್ತೆ. ಈಗಿಂತನೇ ಇನ್ನೂ ಸ್ಟಡಿ ಮಾಡ್ತಾ ಇಲ್ಲಪ್ಪ ಅಂತಂದರೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಸ್ನೇಹಿತರೆ. ಎಕ್ಸಾಮ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 23ನೇ ತಾರೀಕಿನಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಕೇಶಂದ ಟೆಂಟೇಟಿವ್ ಅಂತ ಹೇಳ್ಕೇಶಂದ ಕೊಟ್ಟಿದ್ದಾರೆ. ತಾತ್ಕಾಲಿಕ ಪಟ್ಟಿ ಅಂತ ಹೇಳ್ಕೇಶಂದ ತಾತ್ಕಾಲಿಕ SSC GDಯಲ್ಲಿ ಯಾವುದಾದ್ರು ಅಂತ ಟೆಂಟೇಟಿವ್ ಕೊಟ್ಟಿದ್ದಾರಪ್ಪ ಅಂದರೆ ಅದು ಕನ್ಫರ್ಮೇಷನ್ ಆಗುತ್ತೆ. ಸೊ ನೀವು ಫೆಬ್ರವರಿ 23ಕ್ಕೆ ನಡೆಯೋದಿಲ್ಲ, ಸೊ ಮುಂದೆ ಹೋಗುತ್ತಾ ಅಂತ ಹೇಳ್ಕೇಶಂದ ಏನಾದರೂ ಟೈಮನ್ನು ವೇಸ್ಟ್ ಮಾಡಿದ್ರಪ್ಪ ಅಂದರೆ ಸೊ ಸುಮ್ಮನೆ ನಿಮ್ಮ ಲೈಫ್ ಕೂಡ ಹಾಳು ಮಾಡ್ಕೊಳ್ತೀರಾ. ಎಕ್ಸಾಮ್ ನಂದು ಅನ್ಕೊಂಡು ಹೋದ್ರಿ ನಂದು ಫೆಬ್ರವರಿ 23ನೇ ತಾರೀಕೆ ಬರುತ್ತೆ ನಂದು ಎಕ್ಸಾಮ್ ಅಂತ ಹೇಳ್ಕೇಶಂದ ಕುಂತ್ಕೊಂಡು ಸ್ಟಡಿ ಮಾಡಿದ್ರಪ್ಪ ಅಂದರೆ 100% ಈ ಸಾರಿ SSC GDಯಲ್ಲಿ ನಿಮ್ಮದು ಕೂಡ ಒಂದು ಹುದ್ದೆ ಕನ್ಫರ್ಮೇಷನ್ ಆಗುತ್ತಾ. ಇವತ್ತಿನಿಂದನೇ ಸ್ಟಡಿ ಮಾಡ್ಕೊಳ್ಳೋ ಸ್ನೇಹಿತರೆ. ಸೊ ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಾನು ಇದ್ರ ಬಗ್ಗೆ. ನಾನು ತಿಳಿದಿರ್ತಕ್ಕಂಥ ಮಟ್ಟಿಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ಗಳು ಇರ್ತಾರೆ ಸೊ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟನ್ನು ಹಾಕಿ. ನೀವೇನಾದರೂ SSC GD ಸರ್ ನಾನು ಡಿಗ್ರಿ ಎಕ್ಸಾಮನ್ನು ಓದ್ತಾ ಇದ್ದೀನಿ ಸರ್, ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಆದವು ಸರ್, ಇನ್ಮೇಲೆ ಸರ್ ನಾನು ಒಂದು 2 ತಿಂಗಳ ಕೋಚಿಂಗನ್ನು ತೊಗೊಳ್ತೀನಿ ಸರ್, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ನಾನು ಎಕ್ಸಾಮ್ ತಯಾರಿಯನ್ನು ಮಾಡ್ತಾ ಇದ್ದೀನಿ ಸರ್, ಅರ್ಜಿಯನ್ನು ಹಾಕಿದ್ದೀನಿ ಈ ಸರಿ, ನಾನು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ಬಿಟ್ಟು ನಾನು SSC GDಯನ್ನು ಸೆಲೆಕ್ಷನ್ ಆಗಬೇಕಂತ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಮ್ಮ ಕೋಚಿಂಗ್ದಲ್ಲಿ ಇವಾಗ ನಾವು SSC GDದು 3 ಬ್ಯಾಚನ್ನು ಕಂಪ್ಲೀಟ್ ಮಾಡಿದ್ವಿ. 4ನೇ ಬ್ಯಾಚ್ ಬಂದ್ಬಿಟ್ಟು ಇವಾಗಲೇ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದೆ ಸ್ನೇಹಿತರೆ. 10ನೇ ತಾರೀಕು ಜನವರಿ 10ರಿಂದ ಕ್ಲಾಸಸ್ಗಳು ಪ್ರಾರಂಭ ಆಗ್ತಾ ಇದ್ದವು. ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಸ್ಪೆಸಿಲಿಟಿ ನೋಡ್ಕೊಡ್ರಿ, ನುರಿತ ಶಿಕ್ಷಕರಿಂದ ಎಕ್ಸಾಮ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮ್ಗೆ ಪ್ರತಿ ವಾರ ಎಕ್ಸಾಮ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತೀವಿ. ಟೋಟಲಿ ನಿಮಗೆ 80 ಕ್ವಶನ್ಸ್ಗಳು 160 ಮಾರ್ಕ್ಸಿಂದು. ಅದರ ಜೊತೆಗೆ ನೆಗೆಟಿವ್ ಕೂಡ ಇರ್ತದೆ. ನೆಕ್ಸ್ಟ್ ನೋಡ್ಕೊಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಸೊ ಎಲ್ಲಿ ಫೆಸಿಲಿಟಿ ಸಿಗ್ತಾ ಇರೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ನಮ್ಮ ಹತ್ರ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಮಹಿಳೆಯರಿಗೆ ಹಾಸ್ಟೆಲ್ ಬೇರೆ, ಸೊ ಬಾಯ್ಸ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಇದೆ. ಸೊ ನಿಮಗೆ ಹೆಲ್ದಿ ಫುಡ್ ಕೂಡ ಯಾವುದೇ ಥರನಂತ ಏನೋ ಆರಾಮ್ ತಪ್ಪಲಾರ್ದಾಗೆ ಸೊ ಹೆಲ್ದಿ ಫುಡ್ ಕೂಡ ನಿಮ್ಗೆ ನಾವು ಕೊಡ್ತಾ ಇದೀವಿ. ಮತ್ತು ಫಿಸಿಕಲ್ ಟ್ರೈನಿಂಗ್ ಕೂಡ ಇರ್ತೈತಿ. ಸೊ ನಿಮ್ಗೆ ಡೈಲಿ ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇರ್ತವೆ. ಅದ್ರ ಜೊತೆಗೆ ನಿಮ್ಗೆ ಸ್ಟಡಿ ಅವರ್ ಕೂಡ ಆಗ್ತೀವಿ. ಪ್ರತಿಯೊಂದು ನಿಮ್ಗೆ ಲೈಬ್ರರಿ ವ್ಯವಸ್ಥೆ ಕೂಡ ನಿಮ್ಗೆ ಓದ್ಕೊಳ್ಳೋಕ್ಕೆ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ. ನೀವೇನಾದರೂ ಬಂದು ಅಡ್ಮಿಷನ್ನ ಅತಿ ಕಡಿಮೆ ಫೀಸ್ನಲ್ಲಿ ನಾವು 2 ತಿಂಗಳ ಕೋರ್ಸನ್ನು ಮುಗಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನ ಅನ್ಕೊಳ್ಬೋದು. ಸೊ ನೀವು ಈ ಸಾರಿ ಸಕ್ಸಸ್ ಆಗಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಅಡ್ಮಿಷನ್ ತೊಗೊಳ್ಬೇಕು, ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಇಲ್ಲಿ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಾ ಸೊ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿ. ಜನವರಿ 10ರಿಂದ ಪ್ರಾಪರ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಬಂದು ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಓಕೆ, ನೀವೇನಾದರೂ SSC GDನೋ ಅದರ ಜೊತೆಗೆ ಅಗ್ನಿವೀರ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ನಿಮ್ಮ ತಮ್ಮ ಬ್ರದರ್ ಯಾರಾದರೂ ಇದ್ದರೆ
ಅವ್ರಿಗೆ ಕೂಡ ಅಗ್ನಿವೀರನ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಅವಾಗ ನೀವು ಬಂದು ಅಗ್ನಿವೀರ ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗ್ಬೋದು. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡ್ಕೊಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೊ ಸ್ನೇಹಿತರೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ. ಕೆಳಗಡೆ ಕಾಣ್ತಿದ್ದಿಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, SSGDದು ನಿಮ್ಗೆ ಸ್ಲಾಟ್ ಬುಕ್ಕಿಂಗ್ ಆಯಿತು, ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬರಲಿ, ಸೊ ನೆಕ್ಸ್ಟ್ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ, ಸೊ ಒಂದು ಸೀಟಿಗೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇನ್ಫಾರ್ಮೇಷನ್ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಬೇಕಾಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಈ ಸರಿ ಪಕ್ಕ SSGD ಸೆಲೆಕ್ಷನ್ ಆಗೇ ಆಗ್ತೀರಾ. ಗೆಟ್ ರೆಡಿ ಟು ಫೈಟ್.